ಫ್ರೆಂಡ್ಸ್, ಇವತ್ತು ಬ್ಯೂಟಿ ಟಿಪ್ಸ್ ಇಲ್ಲ, ಓಕೆನಾ. ಇದು ಚಾನಲ್ ಇದ್ದವರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಚಾನಲ್ ಇದೆ ಅಂದರೆ ಮೊನಿಟೈಜೇಷನ್ ಆಗುತ್ತೆ, ಅದರ ನಂತರ ಕೆಲವೊಂದು ಪ್ರಾಬ್ಲಮ್ಮು ಬಂದುಬಿಡತ್ತೆ. ಅಂದರೆ ಅದು ನಾವೇ ಮಾಡ್ಕೊಂಡಿರೋದು ಆಗುತ್ತೆ ಕೆಲವೊಂದು ಸಲ, ಓಕೆನಾ. ನಮ್ಮದೇ ತಪ್ಪಾಗಿರುತ್ತೆ, ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ ಅಲ್ವಾ. ಹಾಗಾದರೆ ನಾನಿವತ್ತು ಹೇಳ್ತಾ ಇರೋದು ಏನು ಗೊತ್ತಾ, ನಿಮ್ಮಲ್ಲಿ ಏನಾದರೂ ಚಾನಲ್ ಮೊನಿಟೈಜೇಷನ್ ಆದಮೇಲೆ ತೊಂದರೆ ಆಗಿದೆ, ಪಿನ್ ಬರಲಿಕ್ಕೆ ಲೇಟ್ ಆಗಿದೆ, ಹಾಗೆ ರಿಯೂಸ್ ಕಂಟೆಂಟ್ ಬಂದಿದೆ, ಅಂದರೆ ಡಾಲರು ಆಗಿದೆ, ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಾನು ಒಬ್ರದ್ದು ನಂಬರನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ನಂಬರ್ಗೆ ನೀವು ಅಂದರೆ ಮೆಸೇಜ್ ಮಾಡಿ, ಓಕೆನಾ. ಎಲ್ಲ ರೀತಿಯ ಐಡಿಯಾಸು ಕೊಡ್ತಾರೆ, ಹಾಗೆ ಆದಷ್ಟು 99% ಸರಿ ಮಾಡಿ ಕೊಡ್ತಾರೆ, ಓಕೆನಾ. ಅವರು ಎಲ್ಲ ತಿಳ್ಕೊಂಡಿದ್ದಾರೆ ವೈಟಿ ಬಗ್ಗೆ, ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹಾಗೆ ಏನು ಗೊತ್ತಾ, ಹಾಗೆ ನಮ್ಮ ಚಾನಲನ್ನು ಹೇಗೆ ನಾವು ಉಳಿಸ್ಕೋಬೇಕು ಆ ಐಡಿಯಾನೂ ಕೊಡ್ತಾರೆ. ತುಂಬ ಕೇರ್ಫುಲ್ಲಾಗಿ ನಮ್ಮ ಚಾನಲನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಫೀಸು ಅಷ್ಟೇನು ಕೇಳಲ್ಲ, ಓಕೆನಾ. ನಿಮ್ಮಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೆ, ನಾನು ಅಂದ್ಕೊಂಡಿದ್ದೀನಿ, ನನಗೆ ಮೆಸೇಜ್ ಬಂದಿದೆ ಕೆಲವೊಂದು. ನನಗೆ ಪಿನ್ ಇನ್ನೂ ಬಂದಿಲ್ಲ, 2-3 ತಿಂಗಳಾಯಿತು. ಪಿನ್ನಿಗೆ ಅಪ್ಲೈ ಮಾಡಿದ್ದೀನಿ, ಹಾಗೆ ಸುಮಾರು ಪ್ರಾಬ್ಲಮ್ ಆಗಿದೆ ಅಂತ. ಕಡೆಗೆ ಏನು ಮೊನಿಟೈಜೇಷನ್ ಮಾಡಿದ್ದೀನಿ, ರೀಯೂಸ್ ಕಂಟೆಂಟ್ ಬಂದಿದೆ, ಡಾಲರ್ ಆಗಿದೆ, ಹೀಗೆಲ್ಲ ಬಂದಿದೆ. ಪಿನ್ಗೆ ಅಪ್ಲೈ ಮಾಡೋ ಆಪ್ಷನ್ ಬಂದಿಲ್ಲ, ಈ ರೀತಿ ಎಲ್ಲ ಮೆಸೇಜ್ ಬಂದಿದೆ. ಏನೇ ಪ್ರಾಬ್ಲಮ್ ಇದ್ದರೂ ನಾನೊಂದು ನಂಬರನ್ನು ಸ್ಕ್ರೀನ್ ಮೇಲೂ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೀನಿ. ಆ ನಂಬರ್ ವೆಂಕಟೇಶ್ ಅಂತ ಅವ್ರ ಹೆಸರು. ಟೆಕ್ ಚಾನಲ್ಲು, ತುಂಬ ಚೆನ್ನಾಗಿ ಅವರು ಮಾತಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನಮ್ಮ ಚಾನಲ್ ಬಗ್ಗೆ ತುಂಬ ಕಾಳಜಿ ವಹಿಸಿ, ಎಲ್ಲೂ ಏನು ಅಂದರೆ ನಮ್ಮ ಚಾನಲು ಕಳ್ಕೋಬಾರ್ದು, ಅಷ್ಟು ಶೇಪಾಗಿ ಇರುವ ಹಾಗೆ ನಮ್ಮ ಚಾನಲ್ ಬಗ್ಗೆ ಹೇಳ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ತುಂಬ ಚೆನ್ನಾಗಿ ಅವರು ಮಾತಾಡ್ತಾರೆ. ಯಾವುದೇ ಟೈಮಲ್ಲಾದರೂ ನೀವು ಮೆಸೇಜ್ ಮಾಡಿ, ಅವರು ಫ್ರೀ ಇದ್ದಾಗ ನಿಮಗೆ ವಾಯ್ಸ್ ಮೆಸೇಜ್ ಕಳಿಸೋದು, ಮೆಸೇಜ್ ಮಾಡೋದು, ಕಾಲ್ ಮಾಡಿ ಮಾತಾಡಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಓಕೆನಾ. ಹಾಗೆ ನಾನು ಕೆಲವೊಂದು ಟೆಕ್ ಚಾನಲ್ ಅವರನ್ನು ನೋಡಿದ್ದೀನಿ. ವಾಟ್ಸಪ್ಪಲ್ಲಿ ನಾವು ಫಸ್ಟ್ ಒಂದು ಮೆಸೇಜ್ ಹಾಕುವಾಗಲೇ ಅವರು 100 ರೂಪೀಸನ್ನು ಕೊಟ್ಟು ನಾವು ಮೆಸೇಜ್ ಹಾಕಬೇಕು, ಆ ರೀತಿಯೆಲ್ಲ ಮಾಡ್ತಾರೆ. ಆದರೆ ಇವರು ಮಾತ್ರ ಹಾಗೇನೂ ಇಲ್ಲ. ನೀವು ಯಾವುದೇ ಟೈಮಲ್ಲಿ ಮೆಸೇಜ್ ಹಾಕಿ, ಆ ರೀತಿ ಇಲ್ಲವೇ ಇಲ್ಲ. ನೀವು ಪ್ರೀತಿಯಿಂದನೇ ಅವರು ಮಾಡಿರುವಂತಹ ಹೆಲ್ಪಿಗೆ ನಾವು ಅವರಿಗೆ ತುಂಬ ಕಡಿಮೆ, ಅಂದರೆ ತುಂಬ ಜಾಸ್ತಿ ರೊಕ್ಕ ಕೇಳಲ್ಲ, ಓಕೆನಾ. ನೀವು ನೋಡಿ ಕೊಡ್ಬೋದು, ನಿಮ್ಗೆ ಅಂದಾಜು ಇರುತ್ತೆ ಅಲ್ವಾ. ತುಂಬ ಕೇರ್ಫುಲ್ಲಾಗಿ ರಿಸ್ಕ್ ತೊಗೊಂಡು ಮಾಡ್ತಾರೆ, ಓಕೆನಾ. ನನಗೂ ಚಾನಲ್ಗೆ ಪ್ರಾಬ್ಲಮ್ ಆಗಿತ್ತು, ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಓಕೆನಾ, ಏನಾಗಿದೆ ಅಂತ. ಇವತ್ತು ನಮ್ಮ ವೆಂಕಟೇಶಣ್ಣ ಇವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಂದು ಸಲ ನೀವು ಅವ್ರದ್ದು ಚಾನಲ್ಗೂ ನಾನು ಫೋಟೋ ಹಾಕ್ತೀನಿ, ಚಾನಲ್ ಯಾವುದು ಅಂತ, ಹಾಗೆ ಅವ್ರದ್ದು ನಂಬರು ಕೂಡ ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓಕೆನಾ. ಒಂದು ಸಲ ನೀವು ಮಾತಾಡಿ, ನಿಮ್ಮ ಚಾನಲ್ಗೆ ಏನೇನು ಪ್ರಾಬ್ಲಮ್ ಇದೆ, ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೇಳಿ. ಒಂದು ಸಲ ಅವ್ರಿಗೆ ನಿಮ್ಮದು ID ಪಾಸ್ವರ್ಡೆಲ್ಲ ಕಳಿಸಿ ಮಾತಾಡ್ಕೊಳ್ಳಿ ಫಸ್ಟು. ಹಾಗೆ ಅವರು ಚೆಕ್ ಮಾಡ್ತಾರೆ, ನಿಮ್ಮ ಚಾನಲ್ಗೆ ಏನು ತೊಂದರೆ ಆಗಿದೆ ಅಂತ ಚೆಕ್ ಮಾಡಿ ಅದನ್ನು ನಿಮಗೆ ಸರಿ ಮಾಡಿ ಕೊಡ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ಏನೋ 1% ಚಾನಲ್ ಅಂದರೆ ಸರಿ ಮಾಡಲಿಕ್ಕೆ ಆಗಲ್ಲ ಕೆಲವೊಮ್ಮೆ. ಆದರೂ ಕೂಡ ಅವರು ತುಂಬ ಪ್ರಯತ್ನ ಮಾಡ್ತಾರೆ, ಓಕೆನಾ. ತುಂಬ ಪ್ರಯತ್ನ ಮಾಡಿ ಆದಷ್ಟು ನಿಮ್ಮ ಚಾನಲನ್ನು ಉಳಿಸ್ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ವೆಂಕಟೇಶಣ್ಣನ ನಂಬರನ್ನು ಕೊಡ್ತೀನಿ, ಅವ್ರ ಜೊತೆ ಮಾತಾಡಿ ನಿಮ್ಮ ಚಾನಲ್ಗೆ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಹೇಳ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಚಾನಲು ತುಂಬ ಚೆನ್ನಾಗಿ ಅಂದರೆ ಇಟ್ಕೊಳ್ಳುವ ಹಾಗೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ, ಓಕೆನಾ, ಸರಿ ಮಾಡಿ ಕೊಡ್ತಾರೆ. ನಾನು ತುಂಬ ಜನರಿಗೆ ನೋಡಿದ್ದೀನಿ, ನಾವೊಂದು ಅಂದರೆ ಹಾಫ್ ಮೊನೋ ಎಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ, ಫುಲ್ ಮೊನೋ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ವಾ. ಆವಾಗ ಏನು ನಾವೊಂದು ID ಪಾಸ್ವರ್ಡ್ ಕೊಡ್ತೀವಿ, ಮಾಡಿಕೊಡ್ತಾರೆ ಅಷ್ಟೇ. ಆ ಚಾನಲು ಶೇಪಾಗಿ ಇರಲಿಕ್ಕೆ ಯಾವ ಐಡಿಯಾಸು ಕೊಡಲ್ಲ, ಓಕೆನಾ. ಹೀಗೆಲ್ಲ ಆದರೆ ತೊಂದರೆ ಆಗುತ್ತೆ, ಓಕೆನಾ. ನಿಮ್ಮ ಚಾನಲ್ ಎಲ್ಲೂ ಹೋಗಬಾರ್ದು, ಶೇಪಾಗಿ ಇರಬೇಕು. ಒಂದೊಮ್ಮೆ ಪಾಸ್ವರ್ಡ್ ಹೋದರೂ ಕೂಡ ಅದಕ್ಕೆಲ್ಲ ಮಾಹಿತಿ ಕೊಡ್ತಾರೆ. ಹಾಗೆ ಏನು ಗೊತ್ತಾ, ಜಾಯಿನ್ ಬಟನ್ನು ಬರಲ್ಲ, ದುಡ್ಡು ತಗೋತಾರೆ, ಮಾಡಿಕೊಡಲ್ಲ. ನಂತರ ಮತ್ತೊಮ್ಮೆ ನಾವು ಕೇಳಿದಾಗ ನೀವೇ ಮಾಡಿರಿ ಅಂತ ಹೇಳ್ತಾರೆ. ನೀವೇ ಅದನ್ನು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಹೇಳ್ತಾರೆ. ಆವಾಗ ನಾವು ಮಾಡ್ಲಿಕ್ಕೆ ಹೋದರೆ 100 ಪ್ರಾಬ್ಲಮ್ ಬಂದುಬಿಡತ್ತೆ. ಆ ಥರ ಏನೂ ಇಲ್ಲ, ಇವರೇ
ಇವರೇ ಕೂತ್ಕೊಂಡು ಮಾಡಿಕೊಡ್ತಾರೆ. ಓಕೆನಾ, ನಮಗೇನು ಟೆನ್ಷನ್ ಇರಲ್ಲ. ನಾವು ಅವ್ರಿಗೆ ನಾವು ಮಾತಾಡಿಕೊಂಡು ಹೇಳಿದರೆ ಆಯಿತು. ಓಕೆನಾ, ಒಂದು ಸಲ ಟ್ರೈ ಮಾಡಿ, ಅವ್ರದ್ದು ಚಾನಲ್ಗೂ ವಿಸಿಟ್ ಮಾಡಿ, ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಓಕೆನಾ, ಪಿನ್ ಬರೋಕ್ಕೆ ಲೇಟ್ ಅಂದರೆ ಕೇಳಿ, ಏನಾದರೂ ತೊಂದರೆ ಇದ್ದರೆ ಸರಿ ಮಾಡಿಕೊಡ್ತಾರೆ. ಹಾಗೆ ನಿಮಗೆ ರೀಯೂಸ್ ಕಂಟೆಂಟ್ ಎಲ್ಲ ಇದ್ದರೂ ಕೂಡ ಕೇಳಿ, ಅದು ಕೂಡ ಅವ್ರ ಹತ್ರ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತಾರೆ. ಓಕೆನಾ, ಏನೋ 1% ಏನೋ ಒಂದು ಆಗಲ್ಲ ಅನ್ಬೋದು. ಅದು ಎಲ್ಲ ಟೈಮೆಲ್ಲ ಮಿತಿ ಹೋದಾಗ ಆಗಲ್ಲ ಅಲ್ವಾ. ಆದರೆ ನನಗೆ ನಂಬಿಕೆ ಇದೆ 100% ಅವರು ಸರಿ ಮಾಡಿ ಕೊಡ್ತಾರೆ ಅನ್ನೋದು. ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಏನೇ ಒಂದು ಪ್ರಾಬ್ಲಮ್ ಇದ್ದರೂ ನಿಮಗೇನಾದರೂ ಲೋಗೋ ಮಾಡಿಕೊಡೋದಿದ್ರೆ, ಹಾಗೆ ಲೋಗೋ ಪ್ರತಿಯೊಂದು ನಿಮಗೆ ಮಾಡಿಕೊಡ್ತಾರೆ. ಓಕೆನಾ, ಬ್ಯಾನರ್ ಇರ್ಬೋದು, ಲೋಗೋ ಇರ್ಬೋದು, ಈ ರೀತಿ ಎಲ್ಲ ಮಾಡಿ ಕೊಡ್ತಾರೆ. ವಿಸಿಟ್ ಮಾಡಿ. ನನಗೆ ಯಾರು ಕೇಳಿದರು, ಕೆಲವೊಬ್ಬರು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅಲ್ವಾ, ಪಿನ್ ಬಂತು ಅಂತ, ಅದಕ್ಕೆ ಮೆಸೇಜ್ ಇದೆ. ಕೆಲವೊಬ್ರದ್ದು ಪಿನ್ನಿಗೆ ಅಪ್ಲೈ ಮಾಡಿದ್ರು, ಇನ್ನೂ ಬಂದಿಲ್ಲ ಅಂತೆ. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ, ಅವ್ರ ನಂಬರನ್ನು ಹಾಕಿದ್ದೀನಿ. ಓಕೆನಾ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಬ್ಯೂಟಿ ಟಿಪ್ಸ್ ಅಲ್ಲ, ನನ್ನ ಚಾನಲ್ಗೆ ಹೇಗೆ ತೊಂದರೆ ಆಗಿತ್ತು ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇದರಲ್ಲಿ ನಾನು ಹೇಳ್ಬೋದು, ಏನೋದು ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ಇನ್ನೊಂದು ವಿಡಿಯೋ ಹಾಕಿ ನಂತರ ನಾನು ಬ್ಯೂಟಿ ಟಿಪ್ಸನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಓಕೆನಾ, ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನನಗೆ ತನಕ ಬಾಯ್.